ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅರ್ಥಾತ್ ಮುಡಾ ಆಯುಕ್ತರಾಗಿ ರಕ್ಷಿತ್ ರವರು ಇಂದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಹಿಂದೆಯೂ ಸಹ ಮೈಸೂರಿನ ತಹಶೀಲ್ದಾರರಾಗಿ ಜನಮೆಚ್ಚುಗೆಯನ್ನ ಪಡೆದಿದ್ದ ರಕ್ಷಿತ್ ರವರು ನಂತರ ಉಪವಿಭಾಗಾಧಿಕಾರಿಗಳಾಗಿ ನಿರಂತರ ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಡವರ ವೃದ್ಧರ ಜನಮನ ಗೆದ್ದವರು ಶ್ರೀಯುತ ರಕ್ಷಿತ್ ರವರು. ಪಾರದರ್ಶಕ ಆಡಳಿತ, ಸೇವೆ ನಿಷ್ಠೆಯ ಮೂಲಕ ಆಡಳಿತ ವ್ಯವಸ್ಥೆಗೆ ನಂಬಿಕೆ ಎಂಬ ಬೀಜ ಬಿತ್ತಿದ್ದಾರೆಂದ್ರೆ ತಪ್ಪಾಗುವುದಿಲ್ಲ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ರಕ್ಷಿತ್ ಸೇವೆ ಎಂಬ ಪಾಠಗಳನ್ನ ಹೃದಯದಲ್ಲಿ ಉಳಿಸಿಕೊಂಡು ಅಧಿಕಾರ ಎಂಬ ಹುದ್ದೆ ಸಿಕ್ಕ ನಂತರ ಜನಸೇವೆಯನ್ನ ಗುರಿಯಾಗಿಸಿಕೊಂಡು ಆಡಳಿತವನ್ನ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತಾಲೂಕು ದಂಡಾಧಿಕಾರಿಯಾಗಿ ಮತ್ತು ಸಹಾಯಕ ಆಯುಕ್ತರಾದ ಸಂದರ್ಭದಲ್ಲೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಲವು ಕಾರ್ಯಕ್ರಮಗಳನ್ನ ಜಾರಿಗೆ ತಂದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಇದೀಗ ಮೈಸೂರು ಡೆವಲಪ್ ಅಥಾರಿಟಿ ಆಯುಕ್ತರನ್ನಾಗಿ ಶ್ರೀಯುತ ರಕ್ಷಿತ್ ರವರನ್ನ ನೇಮಿಸಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರ ಅಭಿವೃದ್ಧಿಯ ನೂತನ ಆಶಾಕಿರಣವೆಂದೇ ಪರಿಗಣಿಸಬಹುದು. ಮುಡಾ ರಕ್ಷಿತ್ ರವರ ಈ ಆಡಳಿತಾವಧಿಯಲ್ಲಿ ಹಲವು ಗುಣಮಟ್ಟದ ಯೋಜನೆಗಳು ಜಾರಿಗೆ ಬರಲಿವೆ ಎಂಬ ವಿಶ್ವಾಸ ಸಾರ್ವಜನಿಕರದ್ದು. ಇವರ ಮುಂದಿನ ಹಾದಿ ಉಜ್ವಲವಾಗಲಿ ಎಂದು ವಾಹಿನಿಯಿಂದ ಶುಭಾಶಯಗಳನ್ನ ತಿಳಿಸುತ್ತೇವೆ. ಕೆಚ್ಚಲೆಯಲ್ಲಿ ನಿಂತರೆ